ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಹೇಳೋರು ಹೇಗಿದ್ರಿ ಇವಾಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಈ ವಿಡಿಯೋ ಅಂತ ಸ್ಕಿಪ್ ಮಾಡ್ತೀನಿ, ಲಾಸ್ಟ್ವರೆಗೂ ನೋಡಿರಿ. ನಿನ್ನೆ ಅಪ್ಲೋಡ್ ಮಾಡಿರೋಂಥ ವಿಡಿಯೋದ ಹಿಂದಿನ ವಿಡಿಯೋನೇ ಇರೋದು. ಯಾಕೆಂದರೆ ಒಂದಿನ ನಾವು ವಿಡಿಯೋ ಮಾಡಿಟ್ಟೇವಂದ್ರೆ ಆ ವಿಡಿಯೋನ ಪೂರ್ತಿಯಾಗಿ ಬಿಡೋಕ್ಕಾಗಂಗಿಲ್ಲ, ಸ್ಟೆಪ್ ಇಟ್ಟಿರ್ಬೇಕಾಗ್ತದೆ. ಹಂಗಾಗಿ ಕಿಸಿಂದ ನೀನೊಂದು ಸ್ವಲ್ಪ ಅರ್ಧದಷ್ಟು ಬಿಟ್ಟಿದ್ದಲ್ರಿ, ಅದಕ್ಕೆ ಕಿಸಿಂದ ಅದ್ರ ವಿಡಿಯೋನೇ ಇದೆ, ಹಿಂದಿನ ವಿಡಿಯೋ ಅದ. ಇವಾಗ ಅದಿಷ್ಟು ಚಪಾತಿ ಮಾಡ್ತಿದ್ರಿ. ಯಾಕಂದ್ರೆ ತಮ್ಮ ಮುದ್ದೆ ಊರಿಗೆ ಹೋದ್ನಂತ ಕಿಸಿಂದ ಜಲ್ದಿನೇ ತಯಾರಾಗಿದ್ರು. ಅವ್ರಿಗೆ ಅವಳಕ್ಕೆ ತಯಾರಾಗಿದ್ರು. ನಾನೇ ಹನ್ನೊಂದರ ಕಡೆ ಹೋಗತ್ರ ನಿಂದ್ರೆ ಅಂತೇಳಿ ಕಿಸಿಂದ ನಿಂದಿರ್ಸ್ಕೊಂಡಿದ್ದೆ. ಇವಾಗ ಒಂದಿಷ್ಟು ಹಸ್ರುವಿಗೆ ಉಪ್ಪಿಟ್ಟು ಮಾಡಿಟ್ಟಿದ್ರಿ. ಉಪ್ಪಿಟ್ಟು ಮಾಡಿಟ್ಕೇಸಿಂದ ಒಂದು ಸ್ವಲ್ಪ ಚಪಾತಿ ಮಾಡತ್ತಿದ್ದೆ. ಮತ್ತು ಇದಿಷ್ಟು ಚಪಾತಿ ಆದಮೇಲೆ ಒಂದು ಸ್ವಲ್ಪ ರೊಟ್ಟಿ ಮಾಡಬೇಕು. ಯಾಕಂದರೆ ಡೈಲಿ ವಿಡಿಯೋದಾಗ ನೋಡೇ ಇರ್ತೀರಿ ನೀವು, ನಾನು ಎರಡು ಮಾಡಿರ್ತೀನಿ, ರೊಟ್ಟಿ ಚಪಾತಿ ಎರಡು ಮಾಡಿರ್ತೀನಿ. ಏನು ಬೇಸರ ಅನ್ಸಂಗಿಲ್ಲ ರೀ. ಯಾಕಂದ್ರೆ ಒಂದು ಸ್ವಲ್ಪ ರೊಟ್ಟಿ ಒಂದು ಸ್ವಲ್ಪ ಚಪಾತಿ ಮಾಡಿದ್ರೆ ಆಯಿತು. ಚಪಾತಿನೇ ಜಾಸ್ತಿ ಮಾಡೋದ್ರ ಬದಲು ಸ್ವಲ್ಪ ರೊಟ್ಟಿ ಅದು ಮಾಡಿರ್ತಾರೆ ಅದ್ರಾಗ. ಇವಾಗ ಇವರಿಬ್ಬರಂತೂ ಊರಿಗೆ ತಯಾರಾಗಿದ್ರಿ, ಮುತ್ತೆನೂ ಹೊಂಟಿದ್ರು. ಇವಾಗ ಅವ್ರ ಮುತ್ಯಾಗ ಗುಲ್ಬರ್ಗದಾಗ ಬಸ್ ಸ್ಟ್ಯಾಂಡ್ ಕುಂದಿಸ್ಬಿಡ್ತಿದ್ದೀನಿ ರೀ. ಮುತ್ತೆ ಆ ಕಡೆ ಶಾಬಾದ್ ರೂಟ ಹೊರಗುಂಟಿ ಹೋಗ್ತಾರೆ. ಹೊನಗುಂಟಿಲಿಂದ ಬಂದಿದ್ರಿ ಮುತ್ತೆ. ಆ ಕಡೆ ಅವ್ರ ಕಡೆ ಬಂದಿದ್ರು, ಅವ್ರಲಿಂತ ಈ ಕಡೆ ತಮ್ಮನ ಕೂಡ ಬಂದಿದ್ರು. ಇಬ್ಬರು ಕೂಡಿ ಹೊಂಟಿದ್ರಿ. ತಮ್ಮನೂ ಇನ್ನೊಂದು 20 ದಿನ ಬಿಟ್ಟು, ಒಂದು 10-15 ದಿನ ಬಿಟ್ಟು ಬೆಂಗ್ಳೂರಿಗೆ ಹೋಗೋವಿದ್ದನು. ಅದಕ್ಕೆ ಕಿಸಿಂದ ಮತ್ತು ಇವಾಗ ಅಂದ್ರೆ ಅವ್ನ ಕಾಲೇಜ್ ಸುಟ್ಟಿ ಬಿದ್ದಿತ್ತು 15ನೇ ಮುಗೀತು ಈ ವರ್ಷ. 15ನೇ ಮುಗಿದು ಇನ್ನು ಮುಂದೆ 16ನೇ ಹೋಗ್ತಾನೆ. ಅದಕ್ಕೆ ಕಿಸಿಂದ ಒಂದು 20 ದಿನ ಸುಟ್ಟಿ ಕೊಟ್ಟಿದ್ರಂತ. ಮತ್ತು ಇನ್ನು ಕಾಲೇಜ್ ಚಾಲು ಆದ್ಮೇಲೆ ಹೋದ್ಮೇಲಂತೂ ಮತ್ತೆ ಬರೋಂಗಿಲ್ಲ. ಮತ್ತು ಒಂದು 6-7 ತಿಂಗಳ ತನಕ ಬರೋಂಗಿಲ್ಲ. ಯಾಕಂದ್ರೆ ದೂರ ಆತಲ್ರಿ ಬೆಂಗಳೂರು. ಏನರ ಸ್ವಲ್ಪ ಸುಟ್ಟಿ ಕೊಟ್ರು ಅಲ್ಲೇ ಇದ್ದಿರ್ತಾನೆ. ಹಿಂಗೆ ಸ್ವಲ್ಪ ಜಾಸ್ತಿ ಸುಟ್ಟಿ ಕೊಟ್ರಂದ್ರೆ ಬಂದಿರ್ತಾನೆ. ಕಿಸಿಂದ ಹೋಗ್ಬರ್ಬೇಕಂತ ಕಿಸಿಂದ ಇವರಿಬ್ಬರು ಕೂಡ ಬಂದಿದ್ದಾರೆ ನನ್ನ ಬೆಲ್ಲಕ್ಕೆ ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಕಿಸಿಂದ. ಇವಾಗ ಮುತ್ತೆ ತಮ್ಮ ಈಗ ಹೋದ್ನಂದ್ರೆ ಮತ್ತೆ ಇನ್ನೊಂದು 6-7 ತಿಂಗಳು ಬಿಟ್ಟು ಅವಾಗ ಬಂದಿರ್ತಾರೆ. ಯಾಕಂದ್ರೆ ಕಾಲೇಜಲ್ಲಿ ಸಣ್ಣ ಇತ್ತಂದ್ರೆ ನಡೀತಿದ್ರಿ. ಜಾಸ್ತಿ ಬರಂಗಿಲ್ಲ, ಅವ್ನ ಕಾಲೇಜ್ ಭಾಳಷ್ಟು ದೂರ ಹಂಗಾಗಿ ಕಿಸಿಂದ ಬರಂಗಿಲ್ಲ. ಹಿಂಗೆ ಬಂದಾಕ್ರಮ್ಮ ಬಂದು ಹೋಗಿರ್ತಾನೆ. ಇವಾಗ ಅವರು ಊರಿಗೆ ಹೋದರಿ. ನಂದು ಮನೆಯಿಂದ ಕೆಲಸ ಅಂತೂ ಇನ್ನೊಂದು ಸ್ವಲ್ಪ ಜಾಸ್ತಿ ಉಳ್ದಿತ್ತು. ಫಸ್ಟ್ ಅವರಿಗಿಟ್ಟ ಊಟ ಇಲ್ಲಿ ಬುಕ್ಸ ಮತ್ತು ಬ್ಯಾಗ ಎಲ್ಲ ಬಂದಿವ್ರು ನಮ್ಮ ಜಟ್ಟುಗ. ಅದಕ್ಕೆ ಕಿಸಿಂದ ಏನೋ ಅಂಟ್ಕೊಂಡಿ ಅಂತ ಅವ್ರ ಮುತ್ತೆ ಹಾಕೋದು ಚೆಕ್ ಮಾಡತ್ತಿದ್ರು. ಅಕ್ಕಿ ಹೆಂಗೆ ತೆಗಿತಾಳ, ನಿಂಗೆ ಹೆಂಗೆ ಬರ್ತದೆ ತೆಗಿದಿ? ಅವೇ ಬುಕ್ಕ ಆಯ್ತೋ ಸಣ್ಣ ಮಳೆ ಹೊಂಟದ್ರಿ. ಅವರು ಸಾಲಿದ ಬಂದರು. ಸಂಜಿಗೆ ಚಪಾತಿ ಮಾಡಂಗಿಲ್ಲ ರೀ. ಚಪಾತಿ ಅವ ಒಂದು ಸ್ವಲ್ಪ ರೊಟ್ಟಿ ಮಾಡಿಬಿಟ್ರೆ ಆಯ್ತು ಸಂಜೆ ಅಡುಗೆ. ಸರಿ ಮನೆಗೆ ಇದ್ರಂತೂ ಡೈಲಿ ಮನೆ ಅಡುಗೆನೇ ಬಂದಿರ್ತಾರೆ. ಯಾಕಂದರೆ ಇವಾಗ ಮುಂಜಾನೆ ಚಪಾತಿ ರೊಟ್ಟಿ ಮಾಡಿದ್ನಲ್ರಿ, ಈಗ ಸಂಜೆಗೆ ಏನರ ಮಾಡಬೇಕು. ಅದ್ರಾಗ ಬೇರೆ ಒಂದು ಸ್ವಲ್ಪ ಜಿಡಿ ಮಳೆ ಹತ್ತಪ್ಲೆ ಆಗಿತ್ತು ರೀ. ಮಳೆ ಏನೋ ಜಾಸ್ತಿ ಬಂದು ಇದಾಗಲಾಗಿತ್ತು. ಅಂದರೆ ಸ್ವಲ್ಪ ನೆಲ ಎಲ್ಲ ಹಸಿ ಮಾಡಿ ಹೊಲತ್ತಿತ್ತು. ಹಂಗಾಗಿ ಕಿಸಿಂದ ಸಂಜೆ ಟೈಮ 5:30 ಆಗೈತೆ ರೀ.
ಜಲ್ದಿನೇ ಮಾಡತ್ತಿದ್ದೆ ನಾನು ಸಂಜೆಗೆ ಅಡುಗೆ ದಿನ ಅಡುಗೆ ಏನು ಜಾಸ್ತಿ ಮಾಡತ್ತಿದ್ದಿಲ್ಲ ರೀ, ಯಾಕಂದ್ರೆ ಚಪಾತಿ ಅದು ಜಾಸ್ತಿನೇ ಇದ್ದೀವಿ, ಒಂದು ಸ್ವಲ್ಪ ಎಂಟ್ರೆ ಬಿಸಿದು ಮಾಡಿದ್ರಾಯ್ತು ಅಂತೇಳಿ ಕಿಸಿಂದ ಅದಿಷ್ಟ ಬಿಸಿದು ಮಾಡ್ಬೇಕು ಅಂದ್ಕೊಂಡೀನಿ. ಇವರು ಸಾಲಿಲಿಂತ ಜಲ್ದಿನೇ ಬಂದಿದ್ರು ರೀ ಇವತ್ತು. 4ಕ್ಕೆ 4:15 ಬಂದಿದ್ರು. ಬಂದ ಕೂಡು ಒಬ್ಬ ಆಟ ಆಡ್ಲಿಕ್ಕೆ ಹೋಗ್ಬಿಟ್ಟಿದ್ನು. ಇವೊಬ್ಬ ಎಲ್ಲಿ ಹೋಗಂಗಿಲ್ಲ ರೀ, ಆಟ ಆಡ್ಲಿಕ್ಕೆ ಅದು ಮನೆ ಬಿಟ್ಟು ಕಡೆ ಹೋಗಂಗಿಲ್ಲ. ಏನು ಒಂದು ಸ್ವಲ್ಪ ಹೋದ್ರೆ ಗೌಡನೇ ಹೋಗಿರ್ತಾನೆ ಜಾಸ್ತಿ. ಸೈಕಲ್ ಅದಲ್ಲ ರೀ, ಸೈಕಲ್ ತೊಗೊಂಡು ತಿರ್ಗಾಡ್ಕೊತ ಹೋಗಿರ್ತಾನೆ. ಅಂದ್ರೂ ಒಂದು ಸ್ವಲ್ಪ ಜಾಸ್ತಿ ಕಿರಿಕಿರಿ ಅನ್ಬೇಕಾದ್ರೆ ಇವಂದೇ ಜಾಸ್ತಿ ಕಿರಿಕಿರಿ ಇದ್ದಿರ್ತದೆ ರೀ. ಅವರಿಬ್ರೇನು ಅಷ್ಟೊಂದೇನು ಕಿರಿಕಿರಿ ಮಾಡೋಂಗಿಲ್ಲ, ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಮುದ್ದು ಮಾಡಿದೆ ಲಾಸ್ಟಿನ ಮಗನಲ್ರಿ. ಹಂಗಾಗಿ ಜಾಸ್ತಿ ಯಾರು ಬೈಯೋದಲ್ಲಿ ಹೊಡೆಯೋದಲ್ಲಿ ಮಾಡಂಗಿಲ್ಲ ಇವನಿಗೆ. ಹಂಗಾಗಿ ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡಿರ್ತಾನೆ. ಇವಾಗ ನಮ್ಮ ಗಂಡ ಗಟ್ಟ ಒಳಕ್ಕೆ ಹಾಕ್ಕೊಟ್ರಿ. ಸಂಜೆದು ಅಡುಗೆ ಅಂದರೆ ಏನೋ ಬಾಂಡೆ ತಿಕ್ಬೇಕ್ರಿ, ಕಸ ಬಾಂಡೆ ಏನೂ ಮಾಡಿದ್ದಿಲ್ಲ. ಒಂದಿಷ್ಟು ರೊಟ್ಟಿ ಮಾಡತ್ತೀನಿ. ಟೈಮ್ 6 ಆಗ್ಯದ ರೀ, ಸಂಜೆ 6 ಆಗ್ಯದ. ಅಡುಗೆ ಜಲ್ದಿನೇ ಮಾಡೋದಿದೆ ರೀ ಇವತ್ತು, ಯಾಕಂದ್ರೆ ಮಳೆ ಹೊಂಟದ್ರ ಒಂದು ಸ್ವಲ್ಪ ಸಣ್ಣ ಹೊಂಟದ. ಅದ್ರಾಗ ಬೇರೆ ಇಲ್ಲೆಲ್ಲ ಹಿಡಿಸಲು ಸಿಡಿತದ ರೀ. ಅದಕ್ಕಾಗಿ ಹೊಲ್ಮೇಲೆ ಮಾಡ್ಬೇಕಾದ್ರೆ ಸಂಜೆ ಟೈಮ್ದು ಜಲ್ದಿನೇ ಮಾಡಬೇಕು. ಅದಕ್ಕೆ ಮನೆಗೆ ದೇವದ ಹೊಲಿಕೇನು ಹೋಗಿಲ್ಲ. ಒಂದು ಸ್ವಲ್ಪನೇ ಮಳೆ ಅದು ಹೊಂಟಂದ್ರೆ ನಾ ಅಡುಗೆ ಜಲ್ದಿ ಮಾಡಿರ್ಬೇಕು ರೀ, ಯಾಕಂದ್ರೆ ಗ್ಯಾಸ ನಾನು ಚಾಲು ಮಾಡಿಲ್ಲ. ಗ್ಯಾಸ್ ಮೇಲೆ ಮಾಡ್ಬೋದು. ಡೈಲಿ ಕೇಳಿರ್ತಾರೆ ಗ್ಯಾಸ್ ಮೇಲೆ ಯಾಕೆ ಅಡುಗೆ ಮಾಡಂಗಿಲ್ಲ ಅಂತ ಯಾಕೆಸಿಂದ ಗ್ಯಾಸ್ ಮೇಲೆ ನಾನು ಜಾಸ್ತಿ ಅಡುಗೆನೇ ಮಾಡಂಗಿಲ್ಲ ರೀ. ಯಾಕಂದ್ರೆ ಅದು ಒಂದು ಸ್ವಲ್ಪ ಒಳಗದಲ್ಲ ರೀ, ಹಂಗಾಗಿ ಕೇಸಿಂದ ಇಲ್ಲೆಲ್ಲ ಅಡುಗೆ ಸಾಮಾನು ಎಲ್ಲ ನಾನು ಹೊರಗೆ ಇಟ್ಟಿರ್ತೀನಿ. ಸರ್ತಿಗೊಮ್ಮ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಯಾರು ಓಡಾಡೋರು, ಮತ್ತು ಅದ್ರಾಗ ಬರೀ ಓಡಾಡೋದ್ರಾಗ ಅಡುಗೆ ಬಡ ಬಡ ಆಗಂಗಿಲ್ಲ ಅಂತ ಹೇಳ್ಕೇಸಿಂದ ಜಾಸ್ತಿ ಇಲ್ಲೇ ಒಲೆ ಮೇಲೆ ಮಾಡಿರ್ತೀನಿ ನಾನು. ಹಂಗಾಗಿ ಕೇಸಿಂದ ಒಲೆ ಮೇಲೆ ಮಾಡಬೇಕಾದ್ರೆ ಸಂಜೆ ಟೈಮ್ದಾಗ ಮಳೆ ಅದು ಹೊಂಟಾರ ಮಾಡಿದ್ರೆ ಒಂದು ಜರ ಜಲ್ದಿನೇ ಮಾಡಿರ್ಬೇಕು ರೀ. ಈ ಸೈಡಿಗೇನು ಇಟ್ಟಂಗೆ ಇಟ್ಟಿದ್ದಲ್ಲ ರೀ, ಆ ಕಡೆದು ಒಂದು ಸ್ವಲ್ಪ ಎಲ್ಲ ಇಡಿಸಲು ಮಳೆ ಸ್ವಲ್ಪ ಶುರು ಆಯ್ತಂದ್ರೆ ಆಯ್ತು ಮಳೆ, ಒಟ್ಟು ಇಡಿಸಲೆಲ್ಲ ಸಿಡಿತದ. ಹಂಗಾಗಿ ಕೇಸಿಂದ ಮಳೆ ಹೊಂಟಿತ್ತಲ್ಲ ರೀ, ಅದಕ್ಕೆ ಕೇಸಿಂದ ಜಲ್ದಿ ಒಂದು ಸ್ವಲ್ಪ ಸಂಜೆಗೆ ರೊಟ್ಟಿ ಮಾಡಿ ತೆಗೆದ್ರೆ ಆಯ್ತು ಅಂತ ಕೇಸಿಂದ ಒಂದು ಸ್ವಲ್ಪನೇ ಮಾಡತ್ತಿದ್ರು ನಾನು ಜಾಸ್ತಿ. ಮುದ್ದೆನ ಪುಟ್ಟಕ್ಕೆ ಮಾಡತ್ತಿದ್ದ, ಯಾಕಂದ್ರೆ ಮುಂಜಾನೆ ಚಪಾತಿ ಜಾಸ್ತಿ ಮಾಡಿಬಿಟ್ಟಿದ್ದ. ಒಂದಿಷ್ಟು ಬಿಸಿ ರೊಟ್ಟಿ ಪಡ್ದು ತೆಗೆದು ಕೇಸಿಂದ ಹಿಂದ್ಗಡೆ ಮೇಲೆ ಕೆಲಸ ಮಾಡ್ಬೇಕಂತ ಅಂದ್ಕೊಂಡು ಇದಿಷ್ಟು ರೊಟ್ಟಿ ಮಾಡಿ ಕೇಸಿಂದ ಪಲ್ಯಕ್ಕೆ ಅಂದರೆ ಸಾಂಬಾರು ಏನು ಮಾಡಂಗಿಲ್ಲ ರೀ. ಇವಾಗ ಸಾಂಬಾರಿತ್ತು, ಒಂದು ಸ್ವಲ್ಪ ಗಟ್ಟಿ ಪಲ್ಯಾರ ಇಲ್ಲಾಂದ್ರೆ ಯಾವ್ದಾದ್ರು ಚಟ್ನಿ ಕೊಟ್ಟು ಬಿಡ್ಬೇಕು ಅಂದ್ಕೊಂಡಿನಿ ಸಾಂಬಾರು ಕೂಡ. ಇವಾಗ ಇದಿಷ್ಟು ರೊಟ್ಟಿ ಮಾಡ್ಕೇಸಿಂದ ಮುಂಜಾನೆ ಒಂದಿಷ್ಟು ಬಾಂಡೆ ಇದ್ದ ರೀತಿ ಇಟ್ಟಿದ್ದ. ಆದರೆ ಇವಾಗ ಅಡುಗೆ ಮಾಡಿರೋಂಥದ್ದು ಒಂದು ಸ್ವಲ್ಪ ಬಾಂಡೆ ಅವ. ರೊಟ್ಟಿ ಮಾಡಿ ಅಷ್ಟು ಬಾಂಡೆ ತಿಕ್ಕಬೇಕಿನ. ಸ್ವಲ್ಪ ರೊಟ್ಟಿ ಮಾಡೋದಿತ್ತಂದ್ರೆ ಅದು ಚಪಾತಿ ಮಾಡೋ ಮಣೆ ಇದ್ದಿರ್ತಲ್ಲ ರೀ, ಅದ್ರ ಮೇಲೆ ಮಾಡಿರ್ತೀನಿ. ಮತ್ತು ಜಾಸ್ತಿ ಮಾಡೋದಿತ್ತಂದ್ರೆ ಕಲ್ಲು ಮಾಡಿರ್ಬೋದು. ಅದೊಂದು ಸ್ವಲ್ಪ ಭಾಳ ದಪ್ಪ ವಜ್ಜಿ ಅದರ ಅದು ಹಾಕ್ಬೇಕಾದ್ರೆ. ಅದಕ್ಕೆ ಕೇಸಿಂದ ಈ ಥರ ಜರ ರೊಟ್ಟಿ ಮಾಡೋದಿತ್ತಂದ್ರೆ ಇದೇ ಕೊಳಪಟ್ಟಿಗೆ ಒಂದು ಸ್ವಲ್ಪ ದೊಡ್ಡದಾರೆ ಅದ್ರ ಮೇಲೆ ಮಾಡಿರ್ತೀನಿ.
ಟೈಮ ಹಾರಾಲಕತ್ತೈತೆ ರೀ ಅಂದ್ರೂ ಪೂರ್ತಿ ಬಿಸಿಲು ಕಂಡಿರ್ತದ ಏನು ಎಷ್ಟು ಜಲ್ದಿ ಅಡುಗೆ ಮಾಡ್ತಾರೆ ಅಂದ್ಕೊಂಡಿರ್ಬೇಕು. ಟೈಮ್ ಅಂತೂ ಆರಾಗ್ಯದ್ರಿ ಈಗ. ಯಾಕಂದ್ರೆ ಅದು ಸಲಕ್ಕೆ ಜರ ಮಳೆ ಹೊಂಟದಂತ ಏಕೆಸಿಂದ ಬಡ ಅದಿಷ್ಟೇ ರೊಟ್ಟಿ ಮಾಡಿ ತೆಗೆದಿದ್ದೆ. ಯಾಕಂದ್ರೆ ಹಂಚಿನಾಗೆಲ್ಲ ನೀರು ಸಿಡಿತಾರ ಸೈಡಿಗೆ, ಅದಕ್ಕೆ ಏಕೆಸಿಂದ ಜಲ್ದಿ ಮಾಡ್ದಪ್ಲೆ. ಇಲ್ಲಾಂದ್ರೆ ಊಟ ಮಾಡೋ ಟೈಮಿಗೆ ಸ್ವಲ್ಪ ಮಾಡೋದಿರುತ್ತೆ. ನಮ್ಮ ಮನೆಗೆ ಜಾಸ್ತಿ ಅಡುಗೆ ಹತ್ತಂಗಿಲ್ಲ ರೀ. ಊಟ ಮಾಡೋ ಟೈಮಿಗೆ ಒಂದಿಷ್ಟು ಬಿಸಿದು ಮಾಡ್ಕೊಬೋದು. ಹಂಗಿಲ್ರಿ, ಇಲ್ಲಿ ನೀರು ಬರ್ತದಂತ ಏಕೆಸಿಂದ ಜಲ್ದಿನೇ ಮಾಡಿಬಿಡ್ತೀನಿ. ಇವಾಗ ಒಂದು ಸ್ವಲ್ಪ ಪಲ್ಯ ಮಾಡತ್ತಿದ್ರಿ. ಪಲ್ಯ ಮಾಡಿ ಕೇಸಿಂದ 2 ಅಡುಗೆ ಇತ್ತು, ರೊಟ್ಟಿ ಪಲ್ಯ 2 ಆಗಿಬಿಡ್ತಾವೆ ಸಂಜೆ ಊಟಿಂದು. ಮನ್ಯಾಗಿದ್ರಂತೂ ಮನ್ಯಾನ ಕೆಲಸನೇ ಜಾಸ್ತಿ ಇದ್ದಿರ್ತದೆ ರೀ. ಒಟ್ಟು ಕೈನೇ ಬಿಡೋರಂಗಿಲ್ಲ. ಅದು ಒಂದು ಸ್ವಲ್ಪ ಇದೊಂದು ಸ್ವಲ್ಪ ಏನರ ಒಂದು ಕೆಲಸ ಇದ್ದಿರ್ತದೆ. ಅದೇ ಹೊಲಕ್ಕೆ ಹೋಗೋದಿತ್ತಂದ್ರಂತೂ 8 9 ಮನೆಯಿಂದ ಎಲ್ಲ ಕೆಲಸ ಆಗಿಬಿಡ್ತದೆ, ಹೊಲಕ್ಕೆ ಹೋಗ್ಬಿಡ್ತೇವೆ. ಆದ್ರೆ ಇವಾಗಂತೂ ಇನ್ನು ಮಳೆನೇ ಹೊಂಟಿದ್ದಿಲ್ಲಲ್ರಿ, ಅದಕ್ಕೆ ಕೇಸಿಂದ ಏನು ಹೊಲಕ್ಕೆ ಹೋಗೋದು ಏನು ಇದ್ದಿದ್ದಿಲ್ಲ. ಒಂದು ಸ್ವಲ್ಪ ಅದೇ ಇಷ್ಟು ಶೇಂಗಾದ ಒಡೆವಿದ್ದು, ನಾನು ಇನ್ನು ಶೇಂಗಾ ಒಂದು ಸ್ವಲ್ಪನೇ ಹೊಡೆದು ಬಿಟ್ಟಿದ್ದೆ. ಉಳ್ಕಿದ್ದೆಲ್ಲ ಚಿಟ್ಟು ಶೇಂಗಾದ ಏನು ಹೊಡೆದಿದ್ದಿಲ್ಲ. ಮೊದಲು ಮಳೆಯಾರೆ ಬರಲಿ ಬಿಡು ಅಂತೇಳಿ ಕೇಸಿಂದ ಹೊಡೆಯೋದು ಬಿಟ್ಟಿದ್ರಿ. ಆಮೇಲೆ ಹೊಡೆದ್ರೈತೆ ಅಂತೇಳಿ ಇವಾಗ ಅದೆಷ್ಟು ಇನ್ನು ಕುರಿಕಾಲಂದೆಲ್ಲ ಕಸದ ಹೊಡಿಬೇಕು ರೀ. ನಮ್ಮ ಗಡು ಅಂತೂ ಸಾಲಿದ್ದು ಬಂದಮೇಲೆ ಮನೆಗೆ ಬಂದಿಲ್ಲ, ಸೈಕಲ್ ತೊಗೊಂಡು ಆಡ್ಲಿಕ್ಕೆ ಹೋಗಿದ್ದೆ. ಆ ಅಡುಗೆ ಕೆಲಸ ಅಂತೂ ಆಗೈತಲ್ರಿ. ಇವಾಗ ಮ್ಯಾಲಿಂದ ಒಂದು ಸ್ವಲ್ಪ ಅಡುಗೆ ಮಾಡಿದ್ಮೇಲೆ ಅಷ್ಟು ಎಲ್ಲ ಬಾಂಡೆ ಎಲ್ಲ ಕುಂದಿದ್ದು, ಮತ್ತೊಂದು ಬುಟ್ಟಿ ಬಾಂಡೆ ಆಗಿದ್ದು. ಅಷ್ಟೇ ಬಾಂಡೆ ತಿಕ್ಕಿ ಒಂದು ಸ್ವಲ್ಪ ಕಸ ಹೊಡೆದ್ಬಿಟ್ಟು ಅಡುಗೆ ಮಾಡಿರೋ ಅಂಥದ್ದು ಅದಿಷ್ಟೇ ಕಸ ಬಾಂಡೆ ಮಾಡಿಬಿಟ್ರಂತೂ ಸಂಜೆ ಅಡುಗೆ ಅಂತೂ ಪೂರ ಕಂಪ್ಲೀಟ್ ಆಯ್ತು ರೀ. ಇವಾಗ ನೋಡ್ಬೋದು ಟೈಮ್ 6:30 ಅಲತ್ತದ ರೀ. ಆದ್ರೆ ನೋಡಿದ್ರೆ ಇನ್ನೂ ಬೆಳಗ್ಗೆ ಕಾಣಿಸ್ತದ. ಇನ್ನು ಸೂರ್ಯಾರೇ ಮುಣಿಯೋದೇನಿಲ್ಲ ಅನ್ಬೇಕು, ಆ ಥರ ಕಾಣಿಸ್ತದ. ಅದಾಗ ಬರೀ ಜರ ಎಲ್ಲ ಸುತ್ತ ಎಲ್ಲ ಮಾಡ ಹಾಕ್ಬಿಟ್ಟಿತ್ತಲ್ರಿ, ಹಂಗಾಗಿ ಕೆಚ್ಚಿಂದ ಈ ಥರ ಬೆಳಗಿದ್ದಂಗೆ ಇತ್ತು. ಇವಾಗ ಅಷ್ಟೇ ಬಾಂಡೆ ತಿಕ್ಕಿಳತ್ತಿದ್ರಿ. ನಾನು ಒಂದು ಸ್ವಲ್ಪ ನಾಳೆಗೆ ಜಲ್ದಿನೇ ಹೊಲಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಹೊತ್ತು ಮುಳುಗಾಳಿಗೆ ಅಂದ್ರೆ ಸಂಜೆ ಕಡೆ ಅದು ಬಾಂಡೆ ತಿಕ್ಕಿಡಂಗಿಲ್ಲ ರೀ ನಾನು. ಇನ್ನೊಂದು ಸ್ವಲ್ಪ ಹೊತ್ತಿತ್ತಂದ್ರೆ ಅದೆಷ್ಟೇ ಬಾಂಡೆ ತಿಕ್ಕಿಟ್ಟಿರ್ತೀನಿ. ಇಲ್ಲಾಂದ್ರೆ ಎಷ್ಟೇ ಲೇಟಾಗಲಿ ಮುಂಜಾನೆ ತಿಕ್ಕಿರ್ತೀನಿ. ಆದರೆ ಇನ್ನೂ ಟೈಮ ಬೆಳಗ್ಗಿತ್ತಲ್ರಿ ಒಂದು ಸ್ವಲ್ಪ, ಹಂಗಾಗಿ ಕಿಸಿಂದ ನಾಳೆಗೆ ಜರ ಹೊಲಕ್ಕೆ ಹೋಗ್ಬೇಕು ಅಂದ್ಕೊಂಡೀನಿ ಅಂತ ಕಿಸಿಂದ ಅಷ್ಟೇ ಬಾಂಡೆ ಅದು ತಿಕ್ಕಿಟ್ಟ. ಯಾಕಂದ್ರೆ ಮುಂಜಾನೆ ಒಂದು ಸ್ವಲ್ಪ ಜಲ್ದಿ ಹೊಲಕ್ಕೆ ಹೋಗೋದಿತ್ತಂದ್ರೆ ಈ ಥರ ಚಂದ ಮಾಡಿತ್ತು. ಜಾಸ್ತಿ ಏನ್ರಿ ಕೆಲಸ ಇತ್ತಂದ್ರಂತೂ ಜಲ್ದಿ ಅಡುಗೆ ಆಗಂಗಿಲ್ಲ ರೀ ಮುಂಜಾನೆ. ಅದಕ್ಕೆ ಕಿಸಿಂದ ಇಷ್ಟೇ ತೊಳೆದು ಬಿಟ್ರೆ ಆಯ್ತು ಅಂತೇಳಿ. ಆದರೆ ಇವಾಗೇನು ಕೆಲಸ ಇದ್ದಿದ್ದಿಲ್ಲ ರೀ. ಅವರು ಎಲ್ಲ ಇವತ್ತು ದಿದ್ನಿಗೆ ಹೋಗಿ ಇದು ಎಲ್ಲ ನಾಳೆಗೆ ಹೊನ್ನೋಗಿ ಅದಲ್ರಿ, ಹೊನ್ನೋಗಿಗೆ ಎತ್ತುಗಳಿಗೆಲ್ಲ ಸಾಮಾನು ತೊಗೊಂಬಂದಿದ್ರು. ಅದಕ್ಕಾಗಿ ಮಗಡ ಎಲ್ಲ ಅದು ರೆಡಿ ಮಾಡಿ ಇಡ್ಲಾಕತ್ತಿದ್ರು. ಇದು ಹೊನ್ನೋಗಿದ್ದು ವ್ಲಾಗ್ ಅಂತೂ ಒಂದು ಸ್ವಲ್ಪ ಲೇಟ್ ಮಾಡಿ ಬಂದಿರ್ತದೆ ರೀ. ಯಾಕಂದ್ರೆ ಹಿಂದಿನ ವೀಡಿಯೋಸ್ಗಳು ಒಂದು ಸ್ವಲ್ಪ ಜಾಸ್ತಿ ಇದ್ದವ್ರು ನನಗೆ, ಹಾಗಾಗಿ ಕಿಸಿಂದ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಬಿಟ್ಟಿರ್ತೀನಲ್ಲ, ಅದಕ್ಕೆ ಕಿಸಿಂದ ಲೇಟ್ ಮಾಡಿ ಬಂದಿರ್ತಾವೆ.